ಹಾಯ್ ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ರೂಮಲ್ಲಿ. ಮತ್ತು ಇವತ್ತಿನ ವ್ಲಾಗು ಬಂದು ನಾನು ರೂಮಲ್ಲಿ ಇದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಯಾಕಂದರೆ ಇವತ್ತು ನಾನು ಇದ್ದಿದ್ದೆ ಲೇಟ್ ಆಯಿತು, ಬಿಸಿಲು ಆಲ್ರೆಡಿ ಜಾಸ್ತಿ ಆಗಿದೆ. ನಾನು ಇವಾಗ ಸ್ನಾನ ಮಾಡಬೇಕು ಗೈಸ್, ಫ್ರೆಶ್ ಅಪ್ ಆಗಬೇಕು. ಇನ್ನು ಮನೆಗೆ ಯಾರೋ ಬರ್ತಾಯಿದ್ದಾರೆ, ಅದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಸ್ನಾನ ಮಾಡಿಬಿಟ್ಟು ನಾಷ್ಟ ಮಾಡೋಗಿ ಸಿಗ್ತೀನಿ ಗೈಸ್. ಮನೆಗೆ ಯಾರೋ ನೆಂಟರು ಬರ್ತಾಯಿದ್ದಾರೆ, ಅದರೊಳಗೆ ಸ್ನಾನ ಮಾಡ್ಬೇಕು ನಾನು. ಬನ್ನಿ ಗೈಸ್, ರೆಡಿ ಆಗಿಬಿಟ್ಟು ಸಿಗ್ತೀನಿ. ನಾನು ಸ್ನಾನ ಮಾಡ್ಕೊಂಬರೋಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ಟಿದ್ರು ಗೈಸ್. ಅಂದರೆ ಸ್ನಾನಕ್ಕಿಂತ ಮುಂಚೆನೇ ಬಂದುಬಿಟ್ಟಿದ್ರು. ಆಮೇಲೆ ಆ ಎಣ್ಣ ಫೋನ್ ನೋಡಿ ಗೈಸ್, ಸ್ಯಾಮ್ಸಂಗ್ 25. ಬಾ ಕ್ರೇಜಿ ಗೈಸ್, ಕ್ರೇಜಿ. ಅದನ್ನು ನೋಡ್ತಾ ಇದ್ದೆ. ಮತ್ತು ನೀವು ನೋಡಿ ಗೈಸ್, ಮತ್ತೆ ಸ್ನಾನ ಮಾಡ್ಕೊಂಬಂದು ಹಾಕಿ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಗೈಸ್. ಅವಾಗ ಯಾರೋ ಅವ್ರು ನೈಟ್ ಬರಬೇಕಾಗಿತ್ತು, ಅವ್ರು ಜಸ್ಟ್ ಇವಾಗ ತಾನೇ ಬಂದರು. ನೈಟ್ ಬಂದುಬಿಟ್ಟು ನಮ್ಮ ತಮ್ಮನ ಬಿಟ್ಬಿಟ್ಟು ಹಂಗೆ ಹೊರಟೋದ್ರು ಗೈಸ್. ಅವ್ರು ನೆನೆ ನೈಟು ವೆಯ್ಟ್ ಮಾಡಿ ಬಂದಿಲ್ಲ, ಅದಕ್ಕೆ ಇವಾಗ ಬಂದರು. ಮತ್ತು ಟೀ ಕಾಫಿ ಕುಡಿದ್ಬಿಟ್ಟು ಮತ್ತು ಇವಾಗ ಹೋದರು ಗೈಸ್. ಅವ್ರ ಫೋನ್ ನೋಡಿದ್ರೆ ಗೈಸ್ ಏನು ಕ್ರೇಜಿಯಾಗಿದೆ. ಯಪ್ಪ, ಎಲ್ಲರದು ಡ್ರೀಮ್ ಗೈಸ್. ನಾನು ಇವಾಗ ತಾನೇ ಊಟ ಹಾಕೊಂಬಂದು ಟಿ ವಿ ನೋಡಿಕೊಂಡು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಇವತ್ತು ಕೆಲ್ಸಕ್ಕೆ ಹೋಗಲ್ಲ, ಟೈಮ್ ಬಂದು 10 o'clock, ಸಂಡೇ ಇವತ್ತು. ಅದಕ್ಕೆ ಇವತ್ತು ಕೆಲ್ಸಕ್ಕೆ ಲೀವ್ ಕೊಟ್ಟಿದ್ದೀರಿ ನಮ್ಮ ಲೇಬರ್ಸ್ಗೆ. ಓಕೆ ಗೈಸ್, ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಇವತ್ತು ಮನೇಲಿ ಏನೇನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಗೈಸ್. ಇವತ್ತು ಬಂದು ಸಂಡೇ ಅಲ್ವಾ, ಮನೆಯಲ್ಲೇ ಇದ್ದೆ. ಅದಕ್ಕೆ ಚಾಕ್ಲೇಟ್ಸ್ ಬುಕ್ ಮಾಡಿದ್ದೀನಿ. ನನ್ನ ಫೋನಲ್ಲಿ ಬುಕ್ಕೇ ಆಗಿಲ್ಲ ಗೈಸ್. ನಾನು ಮತ್ತು ನಮ್ಮ ಮಮ್ಮಿ ಫೋನಲ್ಲಿ ಬುಕ್ ಮಾಡಿದೆ. ಮತ್ತು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅರ್ಥ ಆಯಿತು ಅನಿಸುತ್ತೆ. ಬುಕ್ ಮಾಡಿದ್ದೀನಿ. ಇನ್ನು ಬರೋಕೆ 9 minutes ಆಗುತ್ತೆ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಬನ್ನಿ ಗೈಸ್, ತೋರಿಸ್ತೀನಿ. ಬರ್ತಾನೆ ಇಲ್ಲ ಗೈಸ್ ಅದು ಆರ್ಡರ್ಸು, ಯಾಕಂದರೆ ಡೀಟೇಲ್ಸ್ ಎಲ್ಲ ಇದೆ, ಅದಕ್ಕೆ ತೋರಿಸ್ತಾ ಇಲ್ಲ. ಬಂತು ನೋಡಿ ಗೈಸ್. ಇದೆ ಅದೇನೋ ಚಾಕ್ಲೇಟು ಮತ್ತು ಐಸ್ ಕ್ರೀಮು ಮತ್ತು ಅದು ಇದೆಲ್ಲ 9 rupeesಗೆ ಆಫರ್ ಇತ್ತು, ಅದಕ್ಕೆ ಹಾಕಿದೆ ಅಷ್ಟೇ. ಇಷ್ಟು ಹಾಕಿ ಇಷ್ಟು ಅಮೌಂಟ್ ಮಾಡಿದ್ದೀನಿ, ಬುಕ್ ಮಾಡಿದ್ದೀನಿ ಗೈಸ್. ಇನ್ನು 9 minutesಲ್ಲಿ ಬರುತ್ತೆ. ಆರ್ಡ್ರ್ ತೊಗೊಂಬರ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಗೈಸ್. ಫೈನಲಿ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ, ಹೋಗಿಸ್ಕೊಂಬಂದೆ. 152 rupees ಆಗಿತ್ತು ಗೈಸ್, 2 rupees ಬಿಟ್ಟಿಲ್ಲ ಅವರು. ಅದೇ ನಮ್ಮ ಕಡೆಯಿಂದ 148 rupees ಆಗಿರ್ತಾಯಿದ್ರೆ ನಾವು 2 rupees ಇರಲಿ ಅಂತ ಹೇಳ್ಬಿಡ್ತಾಯಿದ್ರಿ, ಚೇಂಜ್ ಇಲ್ಲ ಅಂದಾಗ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಪ್ಪ ಏನು ಇದು ನೋಡಿ ಗೈಸ್, ಬಿಸ್ನೆಸ್ಸು. ಓಕೆ ಗೈಸ್, ಇದರಲ್ಲಿ ಚಾಕ್ಲೇಟ್ಸು ಮತ್ತು ಅದು ಇದು ಬಂದಿದೆ, ಎಲ್ಲ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಇವಾಗ ತಾನೇ ಊಟ ತಿಂದ್ಬಿಟ್ಟು ಬಂದು ನಮ್ಮ ಮನೆ ಹತ್ರ ಆಚೆ ಕೂತಿದ್ದೀನಿ. ಈ ಗಾಡಿ ಯಾವುದೋ ಬಂದಿದೆ ಗೈಸ್ ಇಲ್ಲಿ, ಇದು SP 125. ಅದನ್ನು ನೋಡ್ಬಿಟ್ಟು ನಾನೆಲ್ಲ ನಮ್ಮ ಗಾಡಿ ಬಂತು ಅಂದ್ಕೊಂಡೆ. ನೋಡಿದ್ರೆ ಯಾವುದೋ ನ್ಯೂ ಮಾಡಲ್ ಗಾಡಿ. ನಮ್ಮ ಅಜ್ಜಿಯವ್ರ ಮನೆಗೆ ಯಾರೋ ಬಂದಿದ್ದಾರೆ, ಅದಕ್ಕೆ ಅವ್ರದ್ದು ಅದು ಗಾಡಿ. ನಾನು ಇವಾಗ ತಾನೇ ಊಟ ಮಾಡಿಬಿಟ್ಟು ಮತ್ತೆ ಒಂದು ಆಚೆ ಕೂತಿದ್ದೀನಿ ಗೈಸ್. ಆರ್ಡ್ರ್ ಬಂದಿದ್ದಾಯ್ತು, ಅದೆಲ್ಲ ತಿಂದಿದ್ದಾಯಿತು. ಮತ್ತು ಈ ಗಾಡಿ ನೀನೆ ಸರ್ವಿಸ್ ಮಾಡಿಸ್ತಾ ಇದ್ದೆ ಅಂತ ನೋಡಿ ಗೈಸ್, ಮಾಡಿಸ್ಕೊಂಡು ಹೋಗ್ಕೊಂಡ್ಬಂದಿದ್ದೀನಿ. ಅದು ಬಿಟ್ಟು ಹಿಂದೆ ಇರೋ ಮೆಡ್ ಗಾರ್ಡ್ಗೆಲ್ಲ ಮತ್ತೆ ರಚ್ಚೆಗಿರೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸರ್ವಿಸ್ ಎಲ್ಲ ಚೆನ್ನಾಗೇ ಆಗೈತೆ. ಹಿಂದಿನ ಬ್ರೇಕ್ ಎಲ್ಲ ಏನೂ ಇದ್ದಿಲ್ಲ, ಅದೆಲ್ಲ ರೆಡಿ ಮಾಡಿಸ್ದೆ. ಚೆನ್ನಾಗಿ ಸರ್ವಿಸ್ ಆಗಿದೆ ಗೈಸ್. ನನ್ನ ಗಾಡಿ ಎತ್ಕೊಂಡೆಲ್ಲ ಹೋಗಿದ್ದಾರೆ ಆಚೆಗಡೆ, ಅದಕ್ಕೆ. ಓಕೆ ಗೈಸ್, ಇನ್ನು ವ್ಲಾಗ್ ಎಡಿಟ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಟೈಮ್ ಬಂದು 2:30-3 ಗಂಟೆ ಆಗ್ತಾಯಿದೆ, ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಇವತ್ತು ನಮ್ಮೂರಲ್ಲಿ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅದರಲ್ಲಿ ಇದು ಬರ್ತಾಯಿದೆಯಂತೆ ಪಲಾಕಿಗಳು, ಅದಕ್ಕೆ ಈ ಥರ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನಾನೇ ಕೂತ್ಕೊಂಡು. ಇವತ್ತು ಏನೇನು ಮಾಡ್ತೀನಿ ಅಂತೆಲ್ಲ ನೋಡ್ಕೊಂಬನ್ನಿ ಗೈಸ್. ಇವತ್ತು ದೇವ್ರುಗಳೆಲ್ಲ ಬರುತ್ತೆ, ಯಾವ್ಯಾವ ದೇವ್ರು ಬರುತ್ತೆ, ಏನೇನಾಗುತ್ತೆ ಅಂತೆಲ್ಲ ನೋಡ್ಕೊಂಬನ್ನಿ ಗೈಸ್ ನೀವೇ. ಮತ್ತು ಈ ಥರ ಎಲ್ಲ ಪ್ಯಾಕಿಂಗ್ ಮಾಡೋದು ನನ್ನ ಕೈಗೆ ಕೊಟ್ಟಿದ್ದಾರೆ. ಇದೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಮತ್ತು ನೋಡಿ ಈ ಥರ ಪ್ಯಾಕಿಂಗ್ ಮಾಡಿದೆ. ಈ ಥರ ಪೇಪರಲ್ಲಿ ಮಡಚಿ ಈ ಥರ ದಾರ ಸುತ್ತಿ ನೋಡಿ, ಇದೆಯಲ್ಲ ದಾರ, ಈ ಥರನೇ ಸುತ್ತಿ ನೋಡಿ ಈ ಥರ ಕ್ಲೀನಾಗಿ ಪ್ಯಾಕ್ ಮಾಡಿದ್ದೀನಿ ಗೈಸ್ ಒಬ್ಬನೇ. ಈ ಥರ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾದಮೇಲೆ ಮತ್ತು ಸಪ್ರೇಟ್ ಇದ್ದೀನಿ. ಈ ಕಡೆ ಇರೋದು ಕುಂಕುಮ ಮತ್ತು ಈ ಕಡೆ ಇರೋದು ಅರಶಿನ. ಮತ್ತು ಶರ್ಟ್ ಇದು ಬೇರೆ, ಇದು
ಒಂದೇ ಕೈಯಲ್ಲಿ ಓಪನ್ ಮಾಡೋಕ್ಕಾಗಿಲ್ಲ. ಓಪನ್ ಆಯಿತು ಗೈಸ್. ಇದು ಎಲೆ ಮತ್ತು ಅಡಿಕೆ. ನಾನು ಎಲೆ ಅಡಿಕೆನ ಓಪನ್ ಮಾಡ್ಕೊಂಡು ಹಾಡು ಕೇಳಿಸ್ಕೊಂಡು ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಇದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ ವ್ಲಾಗೇ ಎಡಿಟ್ ಮಾಡಿಲ್ಲ ಗೈಸ್. ನಾನು ಟೈಮ್ ಬಂದು ಆಲ್ರೆಡಿ 6 o'clock 7 o'clock ಏನೋ ಆಗ್ತಾಯಿದೆ. ಇದರಲ್ಲಿ ಎಲೆ ಇದೆ ಮತ್ತು ಅದರೊಳಗಡೆ ಇನ್ನೂ ಏನೋ ಇದೆ ರೀ, ನೋಡ್ತೀನಿ. ಇದರಲ್ಲಿ ಅಡಿಕೆ ಏನೋ ಇದೆ ಗೈಸ್. ಅಡಿಕೆನೇ ಓಪನ್ ಆಗೋಗಿದೆ. ಚೆಲ್ಲೋಗಿರ್ತಾಯಿದ್ರೆ ಏನು ಗತಿ. ಓಕೆ, ಇದನ್ನು ಹಾಡು ಕೇಳಿಸ್ಕೊಂಡು ನೋಡಿ ಗೈಸ್, ಇದು ಕಟ್ಟಿದ್ದಾಗೋಯ್ತು ಫೈನಲಿ. ಮತ್ತು ಈ ಥರ ಇದರಲ್ಲಿ ಅರಿಶಿನ ಕುಂಕುಮ ಮತ್ತು ಅದರಲ್ಲಿ ಎಲೆ ಅಡಿಕೆ ಅದರಲ್ಲೆಲ್ಲ ಹಾಕಿ ದಾರದಲ್ಲಿ ಸುತ್ತಿ ಕ್ಲೀನಾಗಿ ಎಲ್ಲ ಪ್ಯಾಕಿಂಗ್ ಮಾಡಿದಾದ್ಮೇಲೆ ಸೈಡ್ಗೆ ಇಡಿದೆ ಅದನ್ನ. ಆಮೇಲೆ ಹೋಗ್ಬಿಟ್ಟು ಬಳೆ ತಂದೆ ಗೈಸ್. ಬಳೆಗಳು ಬೇಕು ಅಂದರು. ಆರು ಡಿಸೈನ್ ಹೋಗಿ ಬಳೆಗಳು ತಂದೆ ಹೋಗ್ಬಿಟ್ಟು ಅಂಗಡಿನಲ್ಲಿ. ಇವಾಗ ಇದನ್ನು ಪ್ಯಾಕಿಂಗ್ ಮಾಡಬೇಕಂತೆ. ಬನ್ನಿ ಗೈಸ್, ಅದು ನಾವೇ ಮಾಡೋಣ. ಸ್ಪೂನ್ ಬೇಕು ಅಂದರು ಒಂದು. ಅದಕ್ಕೆ ಒಂದು ಸ್ಪೂನು ಇದು ಚಿಕ್ಕದು ಇದಾಗಲ್ಲ, ದೊಡ್ಡದು ಬೇಕು ಗೈಸ್. ನೋಡಿ, ಇದು ಇಷ್ಟು ದೊಡ್ಡದು ಬೇಕಾಗಿತ್ತು, ಸಿಕ್ತು. ಇವಾಗ ಅಲ್ಲಿ ಮುಂದೆ ಇಟ್ಕೊಂಡಿದ್ದಾರಲ್ಲ ಅದು ಯಾವುದೋ ಅದನ್ನ ಹಾಕೋಕ್ಕೆ ಅಕ್ಕಿ ಜೊತೆಗೆ ಹಾಕಬೇಕು ಅಲ್ಲಿ. ಅದಕ್ಕೆ ಅದನ್ನ ಬಳೆ ಎಲ್ಲ ಕೊಟ್ಬಿಟ್ಟು ಮತ್ತು ಬನ್ನಿ ಗೈಸ್, ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಅಂಗಡಿಗೆ ಬಂದಿದ್ದೆ ಗೈಸ್. ಟ್ರಾಫಿಕ್ ನೋಡಿ ನಮ್ಮ ಮನೆ ಮುಂದೆ ಎಷ್ಟಿದೆ. ಇಲ್ಲೇ ನಮ್ಮ ಮನೆ ಮುಂದೆ ಇಲ್ಲೇ ಇರೋದು. ಮತ್ತು ಟ್ರಾಫಿಕ್ ನೋಡಿ ಎರಡು ಕಡೆ. ಅಪ್ಪ ಕ್ರೇಜಿ ಟ್ರಾಫಿಕ್ ಇವತ್ತು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಈ ಕಡೆನೂ ಟ್ರಾಫಿಕ್ಕು, ಈ ಕಡೆನೂ ಟ್ರಾಫಿಕ್ ಇದೆ ಗೈಸ್. ಮತ್ತು ಅಂಗಡಿಯಿಂದ ಮನೆಗೆ ಬಂದ್ಬಿಟ್ಟು ನೋಡಿ ಏನೇನು ಇಟ್ಟಿದ್ದಾರೆ. ಇದು ನಮ್ಮ ಗೈಸ್ ಶೂಟ್ ಮಾಡಿರೋದು. ಯಾವ ಥರ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಈ ಥರ ಇದು ಮಾಡು ಅಂತ ಹೇಳಿದೆ, ಅದನ್ನೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಆಗೋಗಿದ್ದಾರೆ. ಓಕೆ ಗೈಸ್, ಈ ಥರ ಅಡಿಕೆ ಮತ್ತು ಅಕ್ಕಿ, ಈ ಥರ ಕೊಬ್ಬರಿ ಏನೇನೋ ಹಾಕ್ಬಿಟ್ಟು ಮತ್ತು ಈ ಥರ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಈ ಕಡೆ ಕುತ್ಕೊಂಡು ನಾನು ಪ್ಯಾಕ್ ಮಾಡ್ತಾ ಇರೋದು, ಈ ಕಡೆ ನಾವು ಮಮ್ಮಿ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ನೋಡ್ಕೊಂಬನ್ನಿ ಗಾಯ್ಸ್, ನೀವೇನೇನು ಮಾಡ್ತೀರಿ, ಏನೇನಾಗುತ್ತೆ ಅಂತ. ಮತ್ತು ಇದೆಲ್ಲ ಆದಮೇಲೆ ರಂಗೋಲಿ ಹಾಕೋಕ್ಕೆ ಹೋಗ್ಬೇಕಂತ, ಅದಕ್ಕೆ ಬೇಗ ಮಾಡು ಅಂತಿದ್ದಾರೆ. ನೋಡಿ ಗಾಯ್ಸ್, ಅದೆಲ್ಲ ಆದಮೇಲೆ ನಾವು ಮಮ್ಮಿ ಇವಾಗ ರಂಗೋಲಿ ಹಾಕ್ತಾರೆ. ಶಾರ್ಟ್ಸ್ ನೋಡ್ಕೊಂಬನ್ನಿ ಗಾಯ್ಸ್. ಗೈಸ್ ಅದೆಲ್ಲ ಹಾಕಿದಾದ್ಮೇಲೆ ನೋಡಿ ಇವರೆಲ್ಲ ಬಂದಿದ್ದು ಗೊಂಬೆಗಳವರೆಲ್ಲ. ಇವರು ಅಷ್ಟೊಂದು ಡ್ಯಾನ್ಸ್ ಆಡಿಲ್ಲ ಗೈಸ್. ನಮ್ಮ ಮನೆ ಮುಂದೆ ಟಮಟೆ ಹೊಡಿಯೋರು ಬರ್ತಾರೆ, ಅವ್ರು ನೋಡ್ಕೊಂಬನ್ನಿ ಗೈಸ್. ಅವ್ರು ಯಾವ ಥರ ಟಮಟೆ ಹೊಡೆದ್ರು ಮತ್ತು ಯಾರ್ಯಾರು ಬಂದಿದ್ರು, ಏನೇನಾಯಿತು, ಎಷ್ಟು ಜನ ಬಂದಿದ್ರು ಗೊತ್ತಲ್ಲ, ಹೆವಿ ಜನ ಇದ್ದರು. ಇವರೆಲ್ಲ ಬೊಂಬೆಗಳು ನಿಂತೇ ಇಲ್ಲ ಗೈಸ್, ಹಂಗೆ ಇಲ್ಲಿ ಡ್ಯಾನ್ಸ್ ಆಡ್ತಾನೆ ಹೊರಟೋದ್ರು. ಇವಾಗ ಟಮಟೆಗಳು ಬರುತ್ತೆ, ಕೇಳಿಸ್ಕೊಂಬನ್ನಿ ಗೈಸ್. ಅದಕ್ಕಿಂತ ಮುಂಚೆ ನನಗೆ ಎಲ್ಲ ಹೇಳಿದ್ರು ಇದೆಲ್ಲ ಎತ್ತಿಟ್ಕೊಂಬ ಪ್ಲೇಟ್ಗೆ, ಪಲ್ಲಕ್ಕಿಗಳು ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಪಲ್ಲಕ್ಕಿಗಳು ಬರುತ್ತೆ, ಫಸ್ಟು ಟಮಟೆ ಬರುತ್ತೆ, ಆಮೇಲೆ ಪಲ್ಲಕ್ಕಿಗಳು ಬರುತ್ತೆ ಗೈಸ್. ಇವಾಗ ಇದೆಲ್ಲ ಎತ್ತಿಟ್ಕೊಬೇಕು ನಾನು, ಯಾಕಂದರೆ ಪಲ್ಲಕ್ಕಿಗಳು ಬಂದುಬಿಟ್ರೆ ಅದಕ್ಕೆ ಕೊಡಬೇಕಲ್ಲ. ಅದಕ್ಕೆ ಇದೆಲ್ಲ ನಾನು ಎತ್ತಿಟ್ಕೊಂಡು ನಾನು ಕೊಟ್ಬಿಟ್ಟು ಆಮೇಲೆ 51 ರೂಪಾಯಿ ಹಾಕ್ಬಿಟ್ಟು ಮತ್ತು ಈ ಥರ ಎಲೆ ಅಡಿಕೆ ಮತ್ತು ಅದು ಇದೆಲ್ಲ ಇಟ್ಬಿಟ್ಟು ಮತ್ತು ನೋಡಿ ಗೈಸ್ ಟಮಟೆಗಳು ಬಂದಿದ್ದಾರೆ, ಕೇಳಿಸ್ಕೊಂಬಂದಿದ್ದೀವಿ.
ಗೈಸ್ ಅದೆಲ್ಲ ನೋಡಿದ್ರಲ್ಲ, ಇವಾಗ ನೋಡಿ ಇಲ್ಲಿ ಯಾವುದೋ ವೈರ್ ಕಟ್ ಆಗೋಗಿದೆ ಗೈಸ್, ನಮ್ಮ ಮನೆ ಹಿಂದೆ ಇರೋದು ಅಲ್ಲಿ ಅದೇ ಬಂದಿತ್ತಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹತ್ಬಿಟ್ಟು ಕಟ್ ಮಾಡಾಕಿದ್ರು ಅದು. ಗೈಸ್ ಟೈಮ್ ಬಂದು ಗೆಸ್ ಮಾಡಿ ಎಷ್ಟಾಗಿರ್ಬೋದು ಅಂತ ಹೇಳ್ಬಿಟ್ಟು, ಲಿಟ್ರಲಿ ನಾನು ಇನ್ನೂ ಊಟ ಮಾಡಿಲ್ಲ ಗೈಸ್. ಟೈಮ್ ಬಂದು 11 ಆಗ್ತಾಯಿದೆ, ಕಾಣಿಸ್ತಾ ಇದೆಯಾ? ಇವಾಗಿನ್ನ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಮಾರ್ನಿಂಗ್ 11 ಅಲ್ಲ, ನಾನು ಹೇಳ್ತಾ ಇರೋದು ನೈಟ್ 11. ನಾನು ಟೈಮೇ ನೋಡಿಲ್ಲ ಆ್ಯಕ್ಚುಲಿ. ಇವತ್ತು ಅವರು ದೇವ್ರುಗಳೆಲ್ಲ ಬಂದಿತ್ತಲ್ಲ, ಅದರಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಮತ್ತು ಬಂದು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ, ಮತ್ತು ಇದರಲ್ಲೊಂದು ಸ್ವಲ್ಪ ಲೇಟ್ ಆಗೋಯ್ತು ಗೈಸ್. ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ಚಾರ್ಜಿಂಗ್ ಬೇರೆ ಇದ್ದಿಲ್ಲ, ಚಾರ್ಜಿಂಗ್ ಹಾಕ್ಕೊಂಡು ಎಡಿಟಿಂಗ್ ಮಾಡಿಬಿಟ್ಟು ಇವಾಗ ಊಟ ಮಾಡ್ಕೊಂಬರೋಣ ಬನ್ನಿ ಗೈಸ್. ಊಟ ಮಾಡ್ಕೊಂಬಂದ್ಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್. ಯಪ್ಪ ಆದರೂ ಕ್ರೇಜಿ ಗೈಸ್, ಒಂದು ಸೆಕೆಂಡ್ ಶಾಕ್ ಆಗುತ್ತೆ, ಟೈಮ್ ಅಷ್ಟಾಗೋಗಿದೆ ಇಷ್ಟು ಬೇಗ ಅಂದರೆ. ಇನ್ನು ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ಇವಾಗ 11 ಟೈಮು, ನೈಟ್ 11. ನೀವೆಲ್ಲ ಮಾರ್ನಿಂಗ್ 11 ಊಟ ಮಾಡಿದ್ರೆ, ನಾನು ನೋಡಿ ನೈಟ್ 11 ಊಟ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಮಾವ ಕಾಲ್ ಮಾಡ್ತಾಯಿದ್ದಾರೆ ಗೈಸ್ ಊಟ ಮಾಡೋಕ್ಕೆ. ಇದರಲ್ಲಿ ಕಾಲ್ ಬರ್ತಾಯಿದೆ, ನೋಡಿ ಗೈಸ್, ನಮ್ಮ ಮಾವ ಕಾಲ್ ಮಾಡ್ತಾಯಿದ್ದಾರೆ. ಓಕೆ ಗೈಸ್, ಊಟ ಮಾಡ್ಕೊಂಬಂದು ಸಿಗ್ತೀನಿ. ಬಾಯ್. ಮತ್ತೆ ಬಂದು ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಮುದ್ದೆ ಮತ್ತು ಚಿಕನ್ ಸಾರು ಬಿಸಿಯಾಗಿ ಹೋಗ್ತಾಯಿದೆ, ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಪ್ಪ ಟೈಮ್ ಬಂದು 11:30 ಆಗ್ತಾಯಿದೆ ಸ್ಟಿಲ್. ಬಟ್ ಇವಾಗ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮಾಡಿದ್ದಾಯಿತು ಗೈಸ್, ಊಟ ಎಲ್ಲ ಮಾಡಿದ್ದಾಯಿತು. ಯಪ್ಪ ಫುಲ್ ಸುಸ್ತಾಗೋಯ್ತು ಗೈಸ್ ಇವತ್ತು. ಮತ್ತು ಇವತ್ತೊಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೆ ನಾಳೆ ಬೆಳಗ್ಗೆ ಭೇಟಿಯಾಗೋಣ ಗೈಸ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.